ದರ್ಶನ್ ಪುಟ್ಟನಯ್ಯ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1182 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಲ್ಲಿ ಕೇಳಬಯಸ್ತೇನೆ. ಪ್ರಶ್ನೆ ಸಂಖ್ಯೆ 1000 ಗಮನದಾಗ ಇಟ್ಕೊಂಡು ನಮ್ಮ ಫ್ರೆಂಡ್ ಅಲ್ಲೇ ಇರೋದ್ರಿಂದ ಲೀಡರು ಹೇಳಿದ್ದಾರೆ ಮಾಡ್ಕೊಡ್ತೀವಿ. ದರ್ಶನ್ ಪುಟ್ಟನಯ್ಯ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1182 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಲ್ಲಿ ಕೇಳಬಯಸ್ತೇನೆ. ಅಧ್ಯಕ್ಷ, ಉತ್ತರನ ಒದಗಿಸಿದ್ದಾರೆ. ಏನು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರ ಬಗ್ಗೆ ಜವಾಬ್ದಾರಿಗಳ ಬಗ್ಗೆ ಅತಿ ಹೆಚ್ಚು ಅವರಿಗೆ ತುಂಬಾ ಜವಾಬ್ದಾರಿಗಳಿದೆ. ಈಗ ಅಂಗನವಾಡಿ ಕಾರ್ಯಕರ್ತರಾದ್ರೆ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರ ಆರೈಕೆ ಕೆಲಸ ಮಾಡ್ತಾರೆ, ಮನೆ ಮನೆಗೆ ಹೋಗಿ ಸರ್ಕಾರಿ ಸೇವೆಗಳನ್ನು ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ 6 ತಿಂಗಳಿಂದ 6 ವರ್ಷದ ವಯಸ್ಸಿನ ಮಕ್ಕಳಿಗೆ ಪೋಷಣ ಆಹಾರ ಯಾವ ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಗರ್ಭಿಣಿಯರು ಮತ್ತು ತಾಯಂದಿಯರ ಜೊತೆ ಆರೋಗ್ಯ ಮತ್ತು ಪೋಷಣೆ ಸಲಹೆ ಕೊಡ್ತಾರೆ. ಈ ತರ ಹಲವಾರು ಕೆಲಸಗಳು ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತರು. ಮತ್ತೆ ಅವ್ರ ಸಮಸ್ಯೆಗಳು ಸಂಬಳ ಕಡಿಮೆ, ಟೈಮ್ಗೆ ಸಂಬಳ ಆಗಲ್ಲ, ಅದೊಂದು ಮೇಜರ್ ಪ್ರಾಬ್ಲಮ್ ಆಗಿರೋಂಥದ್ದು. ಮತ್ತೆ ಅವ್ರಿಗೆ ಯಾವುದೇ ತರದ ಸರ್ಕಾರದ ಉದ್ಯೋಗ ಮಾನ್ಯತೆ ಇಲ್ಲ. ಆಮೇಲೆ ಯಾವುದೇ ಸರ್ಕಾರಿ ಸೇವೆಗಳಿದ್ರು ಅದನ್ನ ಪ್ರತಿಯೊಬ್ಬರಿಗೂ ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಯಾವುದೇ ಈ ಆಹಾರನ ತಲುಪಿಸೋಕ್ಕೆ ತುಂಬಾ ವಿಳಂಬನೂ ಹಲವಾರು ಸತಿ ಆಗ್ತಾ ಇದೆ. ಜೊತೆಗೆ ಈಗ ಹೆಚ್ಚಿನ ಹೊರೆ ಅವ್ರ ಮೇಲೆ ಬೀಳ್ತಾ ಇದೆ ಸರ್ಕಾರಿ ಸೇವೆಗಳನ್ನ ಅವ್ರಿಗೆ ತಲುಪಿಸೋ ನಿಟ್ಟಿನಲ್ಲಿ. ದಯವಿಟ್ಟು ಅದನ್ನೆಲ್ಲ ಪರಿಗಣಿಸಿ ಮತ್ತೆ ಈಗ ಆಶಾ ಕಾರ್ಯಕರ್ತರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಮತ್ತೆ ಸರ್ಕಾರದಿಂದ ಸೇವೆಗಳು ಯಾವ್ದಿದೆ, ICDS ಇರ್ಬೋದು, NHM ಇರ್ಬೋದು, ANC, PHC ಇವೆಲ್ಲ ಸೇವೆಗಳನ್ನ ಮತ್ತೆ ಅದ್ರ ಜೊತೆಗೆ ಲಸಿಕೆಗಳನ್ನ ಹಾಕೋ ಕೆಲಸನೂ ಅವ್ರು ಮಾಡ್ತಾರೆ. ಅದಾದ್ಮೇಲೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಜೊತೆಗೆ ಅವ್ರಿಗೇನು ಸಹಾಯ ಮಾಡ್ತಾರೆ. ಇವೆಲ್ಲ ಕಟ್ಟ ಕಡೆ ಈಗ ಈ ರೀತಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ರಾಜ್ಯದ ಕೊನೆಯ ಹಳ್ಳಿಯ ಕೊನೆಯ ವ್ಯಕ್ತಿಗೆ ತಳಮಟ್ಟದಲ್ಲಿ ಬಹು ಮುಖ್ಯ ಸೇವೆಗಳನ್ನು ಒದಗಿಸುತ್ತಾರೆ. ಇವ್ರಿಗೆ ಸಂಬಳ ಹೆಚ್ಚಳ ಮತ್ತೆ ಆರೋಗ್ಯ ಭದ್ರತೆಯನ್ನು ಕಲ್ಪಿಸಲು ಮಾನ್ಯ ಸಭಾಧ್ಯಕ್ಷರ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಿ.